ವೀಕ್ಷಕರೇ ನಮಸ್ಕಾರ. ಜನಮತ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜನಮತ ಜನಾಭಿಪ್ರಾಯವನ್ನು ಕೇಳ್ತಾ ನಾವು ಬಂದಿರೋದು ಯಲಹಂಕ ನ್ಯೂ ಟೌನ್. ಇಲ್ಲಿ ಜನರ ಅಭಿಪ್ರಾಯಗಳೇನಿದೆ, ಅವರ ಮತ ಯಾರಿಗೆ, ಒಲವು ಯಾರ ಕಡೆ ಇದೆ ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ನಮ್ಮ CTV ನ್ಯೂಸ್ ಚಿಕ್ಕಬಳ್ಳಾಪುರ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಅಪ್ಡೇಟ್ಸ್ಗೋಸ್ಕರ ವೆಯ್ಟ್ ಮಾಡಿ. ವೀಕ್ಷಕರೇ ನಮಸ್ಕಾರ. ಜನಮತ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜನಮತ ಜನಾಭಿಪ್ರಾಯ ಹೇಗಿದೆ, ಜನರ ಅನಿಸಿಕೆಗಳೇನು, ಅಭಿಪ್ರಾಯಗಳೇನು, ಗೆಲುವು ಯಾರಿಗೆ, ಅವರ ಒಲವು ಯಾರಿಗೆ, ಈ ಚದುರಂಗದ ಆಟದಲ್ಲಿ ಯಾರು ಸೋಲ್ತಾರೆ, ಯಾರು ಗೆಲ್ತಾರೆ ಅನ್ನೋ ಲೆಕ್ಕಾಚಾರವನ್ನು ಇಲ್ಲಿನ ಜನತೆಯನ್ನು ಕೇಳೋಣ ಅಂತ ನಾವು ಬಂದಿದ್ದು ಯಲಹಂಕಕ್ಕೆ. ಯಲಹಂಕದ ಓಲ್ಡ್ ಟೌನ್ನಲ್ಲಿರುವಂತಹ ಒಂದು ಮಾರುಕಟ್ಟೆಯಲ್ಲಿ ಜನರ ಅಭಿಪ್ರಾಯ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊತಾ ಬಂದ್ವಿ. ಬನ್ನಿ ಇದೀಗ ಅವರ ಅಭಿಪ್ರಾಯ ಹೇಗಿದೆ ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸೆಲ್ವಿ. ಈ ಸರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ಗ, ಬಿಜೆಪಿಗ? ಯಾರನ್ನ ಇಲ್ಲಿ ಯಾರು ಒಳ್ಳೇದು ಮಾಡ್ತಾರೋ ಅವ್ರಿಗೆ ಹಾಕ್ತೀವಿ. ಯಾರು ಒಳ್ಳೇದು ಮಾಡ್ತಾರೆ ಅನ್ಸುತ್ತೆ? ನಮ್ಗೆ ಮನಸ್ಸಿಗೆ ಅನಿಸ್ತೈತೆ, ನಾವು ಹಾಕ್ತೀವಿ. ಹೌದು, ಮನಸ್ಸಿಗೆ ಅನಿಸ್ತಾ ಇದೆ. ಓಕೆ, ಅಂದ್ರೆ ಯಾರು ಬಂದ್ರೆ ಒಳ್ಳೇದು ಆಗ್ಬೋದು ಅನ್ಸುತ್ತೆ ನಿಮ್ಮ ಪ್ರಕಾರ? ಅದು ಅವ್ರ ಇಷ್ಟ ಅಣ್ಣ. ಅವ್ರ ಇಷ್ಟ. ಒಟ್ನಲ್ಲಿ ಏನು ಮಾಡಬೇಕು, ಯಾವ ಥರ ಒಳ್ಳೇದು ಮಾಡಬೇಕು ಅನ್ಸುತ್ತೆ ನಿಮಗೆ? ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಯಾರಾದರೂ ಬರಲಿ ಒಳ್ಳೇದಾಗಲಿ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಬಡವ್ರಿಗೆಲ್ಲ ಹೆಲ್ಪ್ ಯಾರಾಗಬೇಕು ನಿಮ್ಮ ಪ್ರಧಾನಮಂತ್ರಿ? ಅದೆಲ್ಲ ನಮ್ಗೆ ಗೊತ್ತಿಲ್ಲ ಅಣ್ಣ. ಗೊತ್ತಿಲ್ಲ. ಯಾರಾದರೂ ಆಗಲಿ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಏನು ಗೌರಮ್ಮ. ಗೌರಮ್ಮ ಅವರೇ, ಈ ಸರಿ ಚುನಾವಣೆಯಲ್ಲಿ ಯಾರು ಓಟ್ ಹಾಕ್ತಾ ಇದ್ದೀರಾ ನೀವು? ಯಾರಿದಾದ್ರು ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಓಟ್ ಹಾಕಣ. ಅದಕ್ಕೆ ಬಿಜೆಪಿನ ಗೊತ್ತಿಲ್ಲ, ಬರ್ಲಿ ಆ ಟೈಮ್ಗೆ ಹಾಕಣ ಓಟ್ ಓಟ್ ಹಾಕ್ತಾರೆ. ನಮ್ಗೆ ಮಾಡಬೇಕು ಈ ಸರಿ ಯಾರಾದ್ರೂ ಆಗ್ಲಿ. ಏನು ಸಹಾಯ ಮಾಡಬೇಕು? ಮಾಡಿರೋದೇ ಪಾಪ, ಇದರಿಂದ ಅನ್ನ ತಿಂತಾ ಇದ್ದೀರಿ. ಸಹಾಯ ಮಾಡವ್ರೆ, ಇದು ಹಾಕಲೇಬೇಕು. ಯಾಕಂದ್ರೆ ನಾವು ಮಾಡವ್ರೆ ಪಾಪ, ಇದರಿಂದ ಬಡವರು ಬಗ್ಗರು ಎಲ್ಲ ಬೆಳಿತೀರಿ, ಎಷ್ಟು ತಗೊಂತೀರಿ. ಬಡವರು ಬಗ್ಗರು ಎಲ್ಲ ಜೀವನ ಮಾಡ್ತಾ ಇದ್ದೀರಿ. ಹಾಕಣ್ಣ. ಇವಾಗ ಇಲ್ಲಿ ಕಾಂಗ್ರೆಸ್ ಸರ್ಕಾರ 2000 ಫ್ರೀ ಬಸ್ ಎಲ್ಲ ಕೊಟ್ಟಿದೆ, ಹೆಂಗ ಅನುಕೂಲ ಆಗ್ತಾ ಇದೆ? ಪರವಾಗಿಲ್ಲ, ಇಲ್ವಾ? ನಿಮ್ಗೆ ಕರೆಕ್ಟ್ ಆಗಿ? ಹೌದು, ನಮ್ದಿನ್ನ ಬಂದೇ ಇಲ್ಲ, ಬಂದೈತೆ ಅಂತ ಹೇಳ್ತಾವ್ರೆ. ನಿಮ್ಮ ಪ್ರಕಾರ ಈ ಪ್ರಧಾನಮಂತ್ರಿ ಯಾರಾದ್ರೂ ನಮ್ಗೆ ಯಾವ್ದು ಈಗ ಮೋದಿನೇ ಆಗ್ಲಿ ಬಿಡ್ರಿ ಪಾಪ. ಹೌದು. ನಮಸ್ಕಾರ. ಹೇಳಿ. ಆನಂದ್. ಆನಂದ್ ಅವರೇ, ಈ ಸರಿ ನಿಮ್ಮ ಮತ ಯಾರಿಗೆ? ನಾವು ಯಾವತ್ತಿದ್ರು ಬಿಜೆಪಿಗೆ ಹಾಕೋದು. ಯಾಕೆ ಬಿಜೆಪಿ? ನಾವು ಹಿಂದೂ ಪರ. ಓಕೆ, ಇವಾಗ ಏನು ಕಾಂಗ್ರೆಸ್ ಆಗಿದ್ರೆ ಹಿಂದೂ ಪರ ಇರಲ್ಲ ಅಂತ ಅಲ್ಲ, ಅವರು ಸಿದ್ದರಾಮುಲ್ಲಾ ಖಾನ್ ಅವ್ರು ಸಾಹೇಬ್ರ ಪರ. ಅಂದ್ರೆ ಇವಾಗ ಅವರು ಮುಸ್ಲಿಮ್ ಆಗಿ ಹುಟ್ಟಬೇಕು ಅಂತ ಹೇಳ್ಬಿಟ್ರೆ ಅವರು ಬಿಡ್ರಿ ಅವರು. ಹೌದು, ಅವರೇ ಹೇಳ್ತಾ ಇದ್ದಾರೆ ಮಾಡಿರೋದೆಲ್ಲ ಮುಸ್ಲಿಮ್ಸ್ಗೆ. ಈಗ ಹಿಂದೂ ದೇವಸ್ಥಾನದ ತೆರಿಗೆ ಎಲ್ಲ ಹಣ ತಗೊಂಡು ಮುಸ್ಲಿಮ್ಸ್ಗೆ 1000 ಕೋಟಿ ಕೊಡ್ತವ್ರೆ. ಅದು ನಮ್ಮ ಹಿಂದೂ ದೇವ್ರಿಗೆ ಕೊಡ್ಬೋದಲ್ಲ. ನಾವು ಹಾಕೋ ದುಡ್ಡು ತಗೊಂಡು ಮುಸ್ಲಿಮ್ಸ್ಗೆ ಯಾಕೆ ಕೊಡಬೇಕು? ನಮಗೆ ಕೊಡಲಿ ಬಿಡಿ. ಅವ್ರದ್ದೇ ಇದೆಯಲ್ಲ, ವಕ್ತಾರ್ ಬೋರ್ಡ್ ಇದೆ, ಕ್ರಿಶ್ಚಿಯನ್ಸ್ ಅವ್ರದ್ದು ಕಮ್ಯುನಿಟಿ ಇದೆ, ಕ್ರಿಶ್ಚಿಯನ್ ಚರ್ಚ್ ಇದೆ. ಅದೇ ತಗೊಂಡು ಅವ್ರ ಅಮೌಂಟ್ ಅವ್ರದ್ದೇ ಯೂಸ್ ಮಾಡಲಿ. ನಮ್ಮ ಅಮೌಂಟ್ ತಗೊಂಡು ಅವ್ರನ್ನ ಯಾಕೆ ಬೆಳೆಸ್ಬೇಕು? ನಮ್ಮಲ್ಲೂ ಬಡವರು ಇದ್ದಾರೆ, ನಮಗೂ ಕೊಡಲಿ. ಆದರೆ ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ, ಅದು ನಮ್ಗೆ ಗೊತ್ತು, ಆದರೆ ಅವ್ರಿಗೆ ಗೊತ್ತಿಲ್ಲಲ್ಲ. ಅಂದ್ರೆ ಎಲ್ಲರೂ ಸಹಬಾಳ್ವೆಯಿಂದ ಅವರು. ಹೌದು, ನಾವು ಇರಬೇಕು. ಓಕೆ, ಆಗಿದ್ದಲ್ಲಿ ಈ ಬಾರಿ ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ. ಪ್ರಧಾನಿಗಳು ಈ ಬಾರಿ ಮೋದಿ ಅವರಾಗಬೇಕು ಅಂತ ಆಗಿದ್ದಲ್ಲಿ ಯಾವ ರೀತಿಯಾದ ಅನುಕೂಲ ಆಗುತ್ತೆ ಮತ್ತೆ ಮೋದಿ ಅವರು? ಈಗ ನೋಡ್ತಾ ಇದ್ದೀರಾ, ಡೆವಲಪ್ಮೆಂಟ್ ಇರ್ಬೋದು, ಬೇರೆ ಕಂಟ್ರಿಯಿಂದ ನೋಡ್ಬೋದು, ಕೋವಿಡ್ ಟೈಮಲ್ಲಿ ಇರ್ಬೋದು, ಮತ್ತು ಈಗ ಇರಾನಲ್ಲಿ ಯುದ್ಧ ಆದಾಗ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಇದೇ ರೀತಿಯಾಗಿ ಅನುಕೂಲ ಆಗ್ತಾ ಇದೆ. ನಿಮಗೆಲ್ಲ ಏನು ಅನುಕೂಲ ಆಗುತ್ತೆ? ನೀವು ಅಂಗಡಿ ಇಟ್ಕೊಂಡಿದ್ದೀರಾ, ರೈತರಿಗಾಗಿರಲಿ ನಿಮ್ಗಾಗಿರಲಿ ಯಾವ ರೀತಿ ಅನುಕೂಲ ಆಗುತ್ತೆ? ಫಸಲ್ ಬಿಮಾ ಯೋಜನೆ ಮಾಡಿದ್ರು, 2000 ಕೊಡ್ತಾ ಇದ್ರು. ಇದನ್ನ ಇವ್ರು ಬಂದರು ಸ್ಟಾಪ್ ಮಾಡಾಕಿದ್ರು. ಇದರಿಂದ ಅನಾನುಕೂಲ ಜಾಸ್ತಿ ಇದಲ್ಲ. ಅದ್ರ ಬದಲು ನಮ್ಗೆ ಸ್ಟಾಪ್ ಮಾಡಿಬಿಟ್ಟು ಈಗ 2000 ರೂಪಾಯಿ ಅಂತ ಕೊಡ್ತಾ ಇದೆ. 2000 ರೂಪಾಯಲ್ಲಿ ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ರು, ಮತ್ತು ಟ್ಯಾಕ್ಸ್ ರೇಟ್ ಜಾಸ್ತಿ ಮಾಡಿದ್ರು. ಅಲ್ಲಿ ತಗೊಂಡು ನಮ್ಮ ದುಡ್ಡು ತೊಗೊಂಡು ಹೆಂಗಸರು ಕೊಡ್ತಾರೆ. ಅದೇ ದುಡ್ಡು ಜಾಸ್ತಿ ಮಾಡಿದ್ರೆ ಒಳ್ಳೇದೇ ಅಲ್ವಾ? ಏನಕ್ಕೆ ಒಳ್ಳೇದು? ಅದ್ರ ಬದಲು ಎಣ್ಣೆನೇ ನಿಲ್ಲಿಸ್ಬಿಟ್ರೆ ಇನ್ನೂ ಒಳ್ಳೇದಲ್ವಾ? ಆಗಿನ್ನ ಕುಡಿಯೋದೇ ಬಿಟ್ಬಿಡ್ತಾರಲ್ವಾ? ಅದು ಮಾಡಬೇಕಾಗಿತ್ತು. ಎಣ್ಣೆ ಯಾಕೆ ರೈಸ್ ಮಾಡೋದು? ಅದ್ರ ಬದಲು ಫ್ರೀ ಎಜುಕೇಷನ್ ಮಾಡಿದರೆ ಎಷ್ಟೊಂದು ಆಗೋದು. ಹೆಲ್ತ್ ಫ್ರೀ ಕೊಟ್ಟಿದ್ರೆ ಇನ್ನೂ ಹೆಲ್ಪ್ ಆಗೋದು. ಅದ್ರ ಬದಲು ಹೆಂಗಸ್ರಿಗೆ 2000 ರೂಪಾಯಿ ಬೆನಿಫಿಟ್ ಇಲ್ಲ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಅದೇನು 2000 ರೂಪಾಯಿ ಫ್ರೀ ಕೊಡೋ ಬದಲು ಅದರಲ್ಲೇ ಬಸ್ ಕನ್ಸೆಕ್ಷನ್, ಈಗ 1000 ರೂಪಾಯಿ ಬಸ್ ಪಾಸ್ ಇದೆ, ಅದು 800 ರೂಪಾಯಿ ಇಲ್ಲ 500 ರೂಪಾಯಿ ಮಾಡಿದರೆ ಅದು ಮಂತ್ಲಿ ಇದಾಗೋದು. ಅದರಲ್ಲೇ ಇನ್ನೊಂದು ಅಮೌಂಟು. ಈಗ ಇನ್ನೊಂದು ಹೇಳ್ತೀನಿ, ಟ್ಯಾಕ್ಸ್ ಬಸ್ ಈಗ ಫಸ್ಟಿಂದ ಅವರು ಬಸ್ ರೇಟು ಜಾಸ್ತಿ ಟಿಕೆಟ್ ಕಮ್ಮಿ ಮಾಡಿ ಅಂದರೆ ಇಲ್ಲ ಡೀಸೆಲ್ ರೇಟ್ ಜಾಸ್ತಿ ಇದೆ, ಆಗಲ್ಲ, ಗೌರ್ಮೆಂಟ್ ಲಾಸ್ ಆಗುತ್ತೆ
ಆಗುತ್ತೆ ಅಂತ ಹೇಳ್ತಾರೆ. ಈಗ ಫ್ರೀ ಮಾಡಿದಾರಲ್ಲ, ಎಷ್ಟು ಲಾಸ್ ಆಗ್ಬೋದು ಅದನ್ನೆಲ್ಲ ಯಾರು ಯೋಚನೆ ಮಾಡ್ತಾರೆ? ಅನುಕೂಲ ಆಗಿದೆ, ಚೆನ್ನಾಗಿ ಅನುಕೂಲ ಆಗಿದೆ ಅಂತ ಯಾರು ಹೇಳ್ತಾರೆ ಬಸ್ ಅದು ಮುಂದೆ ನೋಡ್ಕೊಳ್ಳಿ. ಈಗ MP ಎಲೆಕ್ಷನ್ ಮುಗಿದ ಮೇಲೆ ತಗೊಳ್ಳಿ, ಬರುತ್ತೆ ಟಿಕೆಟ್ ರೇಟು, ಲೇಡೀಸ್ಗೂ ಸೇರಿಸಿ ಗುಮ್ತಾರೆ. ಎಷ್ಟಾಗ್ಬೋದು? ಈಗ ಯಲಹಂಕಕ್ಕೆ ಏನಿಲ್ಲ ಅಂದರೆ 25 ರೂಪಾಯಿ ಇದೆ, ನೆಕ್ಸ್ಟ್ ತಗೊಳ್ಳಿ 35 ರೂಪಾಯಿ ಆಗ್ತಾರೆ. ಯಾರ ಮೇಲೆ ಬೀಳುತ್ತೆ? ಒಳ್ಳೆ ನಮ್ಮ ಮೇಲೇ ಬೀಳೋದು. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಆನಂದ್ ಅಂತ. ಆನಂದ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಾನು ನರೇಂದ್ರ ಮೋದಿ ಅವರಿಗೆ. ನರೇಂದ್ರ ಮೋದಿ. ಯಾಕೆ ನರೇಂದ್ರ ಮೋದಿ? ನರೇಂದ್ರ ಮೋದಿ ದೇಶದ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಮ್ಮ ದೇಶದ ಗೌರವವನ್ನು ಘನತೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಿದ್ದಾರೆ. ಇಡೀ ಪ್ರಪಂಚನೇ ಭಾರತ ದೇಶಕ್ಕೆ ತಿರುಗಿ ನೋಡೋಂಗೆ ಮಾಡಿದ್ದಾರೆ. ದೇಶ ಅಂದರೆ ಭಾರತ. ಹೊರಗಿನವರೆಲ್ಲ ಭಾರತ ಕಂಡ್ರೆ ಅಷ್ಟು ಪ್ರೀತಿ ವಿಶ್ವಾಸ ಮಾಡಿದೆ, ಯಾಕಂದರೆ ಡೆವಲಪ್ ಮಾಡಿದ್ದಾರೆ. ಮೊದಲು ಆವಾಡಿಗರ ದೇಶ ಅಂತ ಕರೀತಾಯಿದ್ರು ವಿದೇಶದವರು, ಇವಾಗ ಆಗಿಲ್ಲ. ವಿದೇಶದವರೆಲ್ಲ ಭಾರತದ ಕಡೆ ತಿರುಗಿ ನೋಡೋಂಗೆ ಮಾಡೋದೇ ನರೇಂದ್ರ ಮೋದಿ. ದೇಶ ಘನತೆಗೆ ಹಿಡಿದಿರೋದ್ರಿಂದ ನಾವು ಅವರನ್ನು ಪ್ರೀತಿಸ್ತೀವಿ. ಇವಾಗ ಏನು ಕಾಂಗ್ರೆಸ್ ಸರ್ಕಾರ ಇಲ್ಲೊಂದಷ್ಟು ಯೋಜನೆಗಳನ್ನು ತಂದಿದೆ, ಅದಕ್ಕೋಸ್ಕರ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಇವಾಗ ಏನು ಕಾಂಗ್ರೆಸ್ ಸರ್ಕಾರ ಇಷ್ಟು ಯೋಜನೆಗಳನ್ನು ತಂದಿದೆ, ಇದು ಇಷ್ಟು ಜನಕ್ಕೆ ಯೂಸ್ ಆಗ್ತಾ ಇದೆ, ಅದಕ್ಕೋಸ್ಕರ ಈ ಬಾರಿ ಕಾಂಗ್ರೆಸ್ಸೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು? ಹೌದಾ? ಯೋಜನೆ ಈಗ ಯೋಜನೆಗಳನ್ನ ಮಾಡಿದಾರಪ್ಪ. ಯೋಜನೆಗಳು ಮಾಡಿರೋದ್ರಿಂದ ಡೆವಲಪ್ಮೆಂಟ್ ಆಗ್ತಾಯಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾಯಿಲ್ಲ. ಆಮೇಲೆ ಕರೆಂಟ್ ಉತ್ಪಾದನೆ ಮಾಡುವಂಥ ಸ್ಕೀಮ್ಗಳಾಗಿರ್ಬೋದು, ಅಥವಾ ಸೋಲಾರ್ ಉತ್ಪಾದನೆ ಆಗಿರ್ಬೋದು, ರಸ್ತೆ, ಆಮೇಲೆ ಭವನಗಳು, ಇವೆಲ್ಲ ಅಭಿವೃದ್ಧಿ ಆಗೋದು ಬೇಡವಾ? ಬರೀ ಜನಕ್ಕೆ ಹಂಚ್ಕೊಂಡು ಇದ್ದು ಬಿಟ್ರೆ ಅದೆಲ್ಲ ಡೆವಲಪ್ ಆಗೋದಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆದಾಗ ದೇಶ ಅಭಿವೃದ್ಧಿ ಆಗುತ್ತೆ. ಎಲ್ಲ ಇದಕ್ಕೆ ಬಂಡವಾಳ ಕೊಟ್ಟುಬಿಟ್ರೆ ಅಭಿವೃದ್ಧಿ ಕಡೆ ಎಲ್ಲಿ? ಇವತ್ತು ಶಾಸಕರುಗಳೇ ಹೇಳ್ತಾವ್ರೆ ನಮ್ಗೆ ಅನುದಾನ ಬಂದಿಲ್ಲ, ಅನುದಾನ ಬಂದಿಲ್ಲ. ಕ್ಷೇತ್ರದಲ್ಲಿ ಅನುದಾನ ಆಗಬೇಕಲ್ಲ, ಡೆವಲಪ್ ಆಗಬೇಕಲ್ಲ. ಇವನು ಅನುದಾನ ಕೊಟ್ಟಿದ್ದು ಅವ್ರು ಎಲ್ಲಿಂದ ಮಾಡ್ತಾರೆ? ಅದರಿಂದ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು, ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಆಗಬೇಕು, ಇದೆಲ್ಲ ಅಭಿವೃದ್ಧಿ ಆಗಬೇಕು. ಫಸ್ಟ್ ದುಡ್ಡೆಲ್ಲ ಹಂಚ್ಕೊಂಡಿದ್ದು ಬಿಟ್ಟರೆ ಡೆವಲಪ್ ಆಗಲ್ಲ. ಏನು ಹೇಳ್ಬೇಕು ಹೇಳಿ? ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ರಾಮಕೃಷ್ಣಪ್ಪ ಅಂತ. ರಾಮಕೃಷ್ಣಪ್ಪ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಬಿಜೆಪಿಗೆ. ಯಾಕೆ ಬಿಜೆಪಿ? ಯಾಕೆ ಅಂದರೆ 50 ವರ್ಷದಲ್ಲಿ ಅವ್ರು ಮಾಡಿರೋ ಎಷ್ಟು ಸಾಧನೆ ಮಾಡೋರು ಅದಕ್ಕಿಂತ ಜಾಸ್ತಿ ಇವ್ರು 10 ವರ್ಷದಲ್ಲಿ ಮಾಡೋರೆ. ಅದಕ್ಕೋಸ್ಕರ ಕಂಪೇರ್ ಮಾಡಿದ್ರಿ ಇವಾಗ ನೀವು 50 ವರ್ಷ ಆಮೇಲೆ 10 ವರ್ಷ, ಏನಂತ ಸಾಧನೆ ಏನು ಬಿಜೆಪಿ ಮಾಡಿ? ಈಗ 50 ವರ್ಷದಲ್ಲಿ ಅವ್ರು ಮಾಡೋರಲ್ಲ, ಇವ್ರು 10 ವರ್ಷದಲ್ಲಿ ಅವ್ರು ಇನ್ನೂ ಮಾಡ್ಬೋದಾಗಿತ್ತು. ಆದ್ರೆ ಇವ್ರು ಅದಕ್ಕಿಂತ ಜಾಸ್ತಿ ಮಾಡೋರು, ಅಭಿವೃದ್ಧಿ ಕೆಲಸಗಳು ಅವೆಲ್ಲ ಮಾಡೋರೆ. ಓಕೆ, ಆಗಿದ್ದಲ್ಲಿ ಈ ಬಾರಿ ಮತ್ತೊಮ್ಮೆ ಮೋದಿ ಅವ್ರು ಬರಬೇಕು ಅಂತ ಹೇಳಿ ಮೋದಿಯವರೇ ಯಾವ ರೀತಿಯಾದ ಅನುಕೂಲ ಆಗ್ಬೋದು ರೈತರಿಗಾಗಲಿ ನಿಮಗಾಗಲಿ ಎಲ್ಲರಿಗೂ? ಪ್ರತಿಯೊಬ್ಬರಿಗೂ ಅವ್ರು ಅನುಕೂಲನೇ ಮಾಡ್ತಾರೆ, ಸೋಂಬೇರಿಗಳು ಮಾಡೋಕ್ಕೋಗಲ್ಲ ಅವರು. ಆದಷ್ಟು ಈಗ ಒಬ್ಬ ರೈತನಿಗೆ ಏನು ಬೇಕು, ನೀರಿನ ವ್ಯವಸ್ಥೆ ಬೇಕು, ಅದನ್ನು ಮಾಡೋಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ ವಿನಃ ಯಾವುದೋ 2,000 ಕೊಡೋದು, ದುಡಿದಂಗೆ ಸೋಂಬೇರಿಗಳು ಮಾಡೋದು ಅವೆಲ್ಲ ಮಾಡಲ್ಲ. ಅದೊಂದಕ್ಕೋಸ್ಕರ ನಾವು ಮೋದಿ ಬೆಂಬಲಿಸ್ತೀವಿ. ಇವಾಗ ನೀವೇನು ಹೇಳಿದ್ರಿ ಸೋಂಬೇರಿಯಾಗಿ ಮಾಡುತ್ತೆ. ರಾಜ್ಯ ಸರ್ಕಾರ 2,000 ಕೊಡ್ತಾ ಇದೆ ಲೇಡೀಸ್ಗೋಸ್ಕರ, ಆಮೇಲೆ ಯುವ ನಿಧಿ ಕೊಡ್ತಾ ಇದೆ. ಇದೆಲ್ಲ ಯಾವ ರೀತಿಯಾಗಿ ಸೋಂಬೇರಿ ಮಾಡುತ್ತೆ ಅನ್ಸುತ್ತೆ? ಯಾಕಂದ್ರೆ ಬರೀ 2,000 ಈಗ ನಿಭಾಯಿಸೋಕೆ ಅಂತ ನಾವೊಂದು ಹೇಳ್ತೀವಿ ಗೊತ್ತಾ, ಒಂದು 30 ವರ್ಷ ಏಜ್ ಇರೋರಿಗೆ ಒಂದು 2,000 ಹೋಗುತ್ತೆ. ಅವ್ರೇನು ಮಾಡ್ತಾರೆ, ಅದನ್ನು ಉಪಯೋಗಿಸ್ಕೊಳ್ತಾರೆ, ಈ ಸೋಂಬೇರಿತನ ಬೆಳೆಸ್ಬಿಡ್ತಾರೆ. ಅವ್ರಿಗೊಂದು 50 ವರ್ಷ ಆದಾಗ ದುಡಿಯೋಕೆ ಆಸಕ್ತಿ ಬರಲ್ಲ, ಆವಾಗ ಭಿಕ್ಷೆ ಬೇಡಕ್ಕೆ ಹೋಗ್ತಾರೆ. ಇಷ್ಟೇ ಆಗೋದು. ಇದು ನಾವು ಕಂಪೇರ್ ಮಾಡೋಕ್ಕೆ ನೋಡಬೇಕು ಅಂದರೆ ತಮಿಳ್ನಾಡು, ಕೇರಳದವ್ರು ಬರ್ತಾರೆ ಭಿಕ್ಷೆ ಬೇಡಕ್ಕೆ. ಅವ್ರನ್ನ ನೀವು ಬೇಕಾದ್ರೆ ಬೆಳಗ್ಗೆ ಇಲ್ಲಿ ಸಿಗ್ತಾರೆ ನಿಮಗೆ, ಅವ್ರನ್ನ ತೋರಿಸ್ತೀವಿ. ಆ ಥರ ನಮ್ಮ ರಾಜ್ಯ ಆಗಬಾರ್ದು ಅಂತ ನಾವು ಮೋದಿಯವ್ರನ್ನ ಬೆಂಬಲಿಸ್ತೀವಿ. ಹಾಗಿದ್ದಲ್ಲಿ ಈ ಬಾರಿ ಇಲ್ಲಿ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಅವ್ರಿಗೆ ನಿಮ್ಮ ಬೆಂಬಲ ಹೀಗೆ ಇರುತ್ತೆ? 100ಕ್ಕೆ 100. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶ್ರೀರಂಗಲಾಚಾರ್ಯ. ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆಯಾ? ಸುಮಾರು ನಡೀತಾ ಸರ್. ಪರವಾಗಿಲ್ಲ, ರೇಟ್ ಎಲ್ಲ ಪರವಾಗಿಲ್ಲ ಸರ್. ಓಕೆ, ಈ ಸರಿ ಲೋಕಸಭೆ ಚುನಾವಣೆ ನಡೀತಾ ಇದೆ. ಯಾರು ಓಟು, ಕಾಂಗ್ರೆಸ್ಗ ಬಿಜೆಪಿಗ? ಬಿಜೆಪಿಗೆ ಸರ್. ಬಿಜೆಪಿ ಅಂದ್ರೆ ಸುಧಾಕರ್ ಅವ್ರಿಗೆ. ಯಾಕೆ ಬಿಜೆಪಿ? ಚೆನ್ನಾಗಿ ಮಾಡ್ತಾ ಕೆಲಸ ಅಂತ. ಚೆನ್ನಾಗಿ ಮಾಡ್ತಾರಾ ಬಿಜೆಪಿ ಅವರು? ಹೌದು. ಓಕೆ, ಈ ಸರಿ ಹಾಗಿದ್ರೆ ಏನು ಬಿಜೆಪಿ ಅವ್ರು ಬರಬೇಕು ಅಂತ ಹೇಳ್ತಾ ಇದ್ದಾರೆ? ಹೌದು ಸರ್. ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಹೌದು. ಓಕೆ, ಹಾಗಿದ್ದಲ್ಲಿ ಯಾವ ರೀತಿಯಾದ ಅನುಕೂಲ ಆಗ್ಬೋದು ನಿಮ್ಮೆಲ್ಲರಿಗೂ ಬಿಜೆಪಿ ಬಂದ್ರೆ ಅನ್ಸುತ್ತೆ? ಸರ್, ನೀರು ಅನುಕೂಲ, ಸಂಸಾರಕ್ಕೆ ಅನುಕೂಲ, ಮನೆ ಅನುಕೂಲ ಬೇಕು, ಆಗುತ್ತೆ. ಭರವಸೆ ಇದೆ ಸರ್ಕಾರ ಐತೆ ಸರ್ ಅಂತ? ಐತೆ. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ. ಹೇಳಿ ಸರ್. ನಿಮ್ಮ ಹೆಸರು? ನಾಗರಾಜ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಬಿಜೆಪಿ ಪರವಾಗಿನೇ ಇರೋದು. ಯಾಕೆ ಬಿಜೆಪಿ ಅಂದರೆ ಅವ್ರು ಒಳ್ಳೆ ಕೆಲಸ ಮಾಡ್ಯಾರೆ. 370 ಆರ್ಟಿಕಲ್ ತಂದರು. ಆಮೇಲೆ ಮನೆ ಅಯೋಧ್ಯೆ ಕಟ್ಟಿದ್ರು. 50 ವರ್ಷದಿಂದ ಮಾಡಿದ್ದಾರೆ. ಕಾಂಗ್ರೆಸ್ ಏನು ಮಾಡಿದ್ರು?
ಹೇಳ್ತಾನೆ ಅವ್ರೆ ಬಿಲ್ಡಪ್ ಕೊಡ್ತಾನೆ ಇದೆ. ಓಕೆ, ಇವಾಗ ನೀವೇನು ಹೇಳಿದ್ರೆ 50 ವರ್ಷದಲ್ಲಿ ಮಾಡದೇ ಇರೋದು 10 ವರ್ಷದಲ್ಲಿ ಮಾಡೋರಲ್ಲ. ಅಂತ. ಹಾ. 50 ವರ್ಷ ಏನು ಮಾಡಿದ್ರು ಅಂತ. ಹಾ. ಓಕೆ, ಇವಾಗ ಹಂಗಿದ್ರೆ 50 ವರ್ಷ ಅವ್ರು ಹಾಕಿದ ತಳಪಾಯ ಏನಾಯ್ತು ಹಂಗಿದ್ರೆ? ತಳಪಾಯ ಹಾಕವ್ರೆ, ಅದನ್ನ ಇಂಪ್ರೂವ್ಮೆಂಟ್ ಮಾಡಿಲ್ಲ ಅವರು. ಕೇಳ್ಕೊಂಡೆ ಬರೀ ಸುಳ್ಳು ಹೇಳ್ಕೊಂಡೆ ಹೋದ್ರು. ಹಾಂ, ಹಂಗಿದ್ರೆ ಈ ಬಾರಿ ಯಾಕೆ ಒಂದು ಅವಕಾಶ ಕೊಟ್ಟು ನೋಡಬಾರ್ದು? ಕೊಡಲ್ಲ ಸರ್, ಎಲ್ಲ ಜನ ಉಲ್ಟಾಡ್ತಾರೆ. ಹಾಂ, ಸುಮ್ಮನೆ ಹೇಳ್ತಾರೆ ಅಷ್ಟೇ. ಒಳಗಡೆಗೆ ಹಾಕೋದು ಅವ್ರು ಅದಕ್ಕೆ. ಓಕೆ, ಹಂಗಿದ್ರೆ ಇಲ್ಲಿ ಇವಾಗ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವ್ರು ನಿಂತಿದ್ದಾರೆ. ಗೆಲ್ತಾರೆ. ನಿಮ್ಮ ಬೆಂಬಲ ಹೆಂಗಿರುತ್ತೆ? ಗೆಲ್ಲುತ್ತೆ ಸರ್, ಗೆಲ್ಲುತ್ತೆ. ಆದ್ರೆ ಒಂದು ಮಾತಿದೆ, ಏನಂದ್ರೆ ಇವಾಗ ರಾಜ್ಯ ಸರ್ಕಾರ 2,000 ಕೊಡ್ತಾ ಇದೆ, ಯುವ ನಿಧಿ ಕೊಡ್ತಾವ್ರೆ ಸರ್. ಫ್ರೀ ಬಸ್ ಕೊಡ್ತಾ ಇದೆ, ಇದೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ವೋಟ್ ಬರುತ್ತೆ ಅಂತ ಹೇಳಿದ್ದಾರೆ. ಇದು ಕೆರೆ ನೀರು ಕೆರೆಗೆ ಚೆಲ್ಲಿ ನಮ್ಮ ದುಡ್ಡು ತಗೊಂಡಾಗ ನಮ್ಗೆ ಚೆಲ್ತಾವ್ರೆ ಅಷ್ಟೇ. ಕೆರೆ ನೀರು ಕೆರೆಗೆ ಚೆಲ್ಲ ಅಂತಾರಲ್ಲ ಹಂಗೆ. ಏನೋ ಅವರೆಲ್ಲಿನ ತಂದರೆ ಮೈಸೂರೇ ಬೆಳೆದು ಕಳಿಸ್ತಾರ, ಇಲ್ಲ ವಿಧಾನಸೌಧ ಬೆಳೆದು ಕಳಿಸ್ತಾರ ದುಡ್ಡನ್ನ. ಅದು ನಮ್ಮ ದುಡ್ಡನ್ನ ತಾನೇ ಕೊಡೋದು, ನಮ್ಮ ಟ್ಯಾಕ್ಸ್ ಅಂತಾನೆ ಅವ್ರು ಕಟ್ಟೋದು. ಏನು ಸ್ಪೆಷಲ್ ಕಟ್ತಾರ? ಇಲ್ಲ ನಾವು ತಂದು ಅವ್ರದ್ದು ಸ್ವಂತ ಬೆಳೆದು ದುಡ್ಡು ಹಿಂಗೆ ಕಷ್ಟ ಬಿದ್ದು ಕೊಟ್ಟಿದ್ರೆ ಕೇಳಿ, ಕೊಟ್ಟಾರಪ್ಪ ಅವರು ಅಂತ. ನಮ್ಮ ದುಡ್ಡು ನಮಗೆ ಕೊಡೋಕೆ, ಅದೇ ಕೆರೆ ನೀರು ಕೆರೆಗೆ ಚೆಲ್ಲಿ, ನಮ್ಮ ದುಡ್ಡು ನಮಗೆ ಕೊಡೋದು, ಅಲ್ಲಿ ಟ್ಯಾಕ್ಸ್ ಕೊಡೋದು, ಇಲ್ಲಿ ನಮಗೆ ಕೊಡೋದು ಅಷ್ಟೇ. ಓಕೆ, ಹಾಗಿದ್ರೆ ಇವಾಗ ನೀವು ಹೇಳಿದ್ರಿ ಏನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಹಾಗಿದ್ದಲ್ಲಿ ಯಾವುದೇ ಸರ್ಕಾರ ಬಂದರೂ ಅಷ್ಟೇ ಅಲ್ವಾ, ಜನರ ಟ್ಯಾಕ್ಸ್ ಅದೇ ಬೇರೆ ವಿಚಾರ ಅದನ್ನೇ ತಂದು ಹಾಕೋದಲ್ವಾ? ನಿಜಾನೇ. ಡಿಫ್ರೆನ್ಸ್ ಆಗುತ್ತೆ ಅನ್ಸುತ್ತೆ. ಡಿಫ್ರೆನ್ಸ್ ಅಂದರೆ ಒಳ್ಳೆ ಮನುಷ್ಯ, ಇದು ಸ್ವಾರ್ಥ ಇಲ್ಲ ಯಾರೋ ಮೋದಿ, ಅದರಿಂದ ಎಲ್ಲ ಲೈಕ್ ಮಾಡ್ತಾರೆ ಅಷ್ಟೇ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಬಾಲಾಜಿ ಅಂತ. ಬಾಲಾಜಿ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಅಣ್ಣ ಯಾರನ್ನ ಬರಲಿ, ಲಾಕ್ಡೌನ್ ಆದರೂ ಪೆನ್ಷನ್ ದುಡ್ಡು ಬರ್ತಾ ಇತ್ತು ವಯಸ್ಸಾಗಿರೋರಿಗೆ. ಈ ಸಲ 3 ತಿಂಗಳಾಯಿತು 4 ತಿಂಗಳಾಯಿತು, ವಯಸ್ಸಾಗಿರೋರಿಗೆ ಪೆನ್ಷನ್ ದುಡ್ಡು ಎಲ್ಲಿ ಬಂದಿಲ್ಲ. 2,000 ಕೊಡ್ತೀವಿ ಅಂತ ಹೇಳಿದ್ರೆ 2,000 ಇಲ್ಲಿ ಪೆನ್ಷನ್ ದುಡ್ಡೇ ಇಲ್ಲಿ ತಿರ್ಗಾ ರಿಟರ್ನ್ ಕೊಟ್ಟಿದ್ದೀರಾ. ಅವ್ರಿಗೆಲ್ಲಿ ಕೊಟ್ಟಿದ್ದೀರಾ? ಪಾಪ ವಯಸ್ಸಾಗಿರೋ ಮಾತ್ರ ತಗೋಬೇಕು, ಯಾವುದಕ್ಕೂ ಏನೂ ಇಲ್ಲ, ಅವ್ರ ಖರ್ಚಿಗೂ ದುಡ್ಡಿಲ್ಲ. ಆ ಥರ ಮಾಡಿದ್ರೆ ಇನ್ನೇನು ಪ್ರಯೋಜನ ಅಂತೇಳಿ. ಅಂಗವಿಕಲರಿಗೂ ಇಲ್ಲ, ಗಂಡ ಸತ್ತೋಗಿರೋ ಅವ್ರಿಗೂ ದುಡ್ಡಿಲ್ಲ, ವಯಸ್ಸಾಗಿರೋ ಅವ್ರಿಗೂ ಇಲ್ಲ. ಅದು ಬರುತ್ತೆ ಅಂತ ಪಾಪ ಮಾತ್ರೆಗೆ ಅದಕ್ಕೆ ಇದಕ್ಕೆ ಇಟ್ಕೊಂಡ್ರೆ ಆ ದುಡ್ಡು ಇಲ್ವೇ? ಇನ್ನೇನು ಲಾಕ್ಡೌನ್ ಎಲ್ಲರೂ ಬರ್ತಾ ಇತ್ತು, ಇವಾಗ ಅದು ಬರ್ತಾ ಇಲ್ವೇ? ಬಟ್ ಇವಾಗ ಏನು ಓಲ್ಡ್ ಪೆನ್ಷನ್ ಕೊಡ್ತಾ ಇದ್ದಾರೆ, ಆಮೇಲೆ ಏನು 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಮನೆಯ ಮುಖ್ಯಸ್ಥರಿಗೆ ಫ್ರೀ ಬಸ್ ಇದೆ, ಇದೆಲ್ಲ ಯಾವ ರೀತಿಯಾಗಿ ಅನುಕೂಲ ಆಗ್ತಿದೆಯಲ್ಲ? ಹಾಗಿದ್ದಲ್ಲಿ ಸರ್ ಇಲ್ಲಿರೋ ಬರ್ತಾ ಇಲ್ಲಲ್ಲ ಸರ್, ವಯಸ್ಸಾಗಿ ಎಲ್ಲಿ ಕೊಡ್ತಾ ಇದ್ದೀರಾ? 3 ತಿಂಗಳು ನಮ್ಮ ಮನೇಲಿ 4 ಜನ ಇದ್ದಾರೆ, 3 ತಿಂಗಳಾಯ್ತು 4 ತಿಂಗಳಾಯ್ತು, 1 ರೂಪಾಯಿ ಬಂದಿಲ್ವೇ? ಅವ್ರು ಮಾತ್ರ ಯಾರು ಖರ್ಚಿಗೆ ಮಾಡ್ಕೋತಾರೆ, ಇವಾಗ ಅದು ಬರ್ತಾ ಇಲ್ವೇ? ಯಾರೇ ಬರಲಿನೋ ವಿದ್ಯಾಭ್ಯಾಸ ಫ್ರೀ ಕೊಡಿ, ಆಸ್ಪತ್ರೆ ಫ್ರೀ ಕೊಡಿ, ಎಷ್ಟೋ ಜನಕ್ಕೆ ಬಡ ಜನಕ್ಕೆ ಅನುಕೂಲ ಆಗುತ್ತೆ. ಇಲ್ಲಂದ್ರೆ ಎಲ್ಲಿ ಅನುಕೂಲ ಆಗುತ್ತೆ? ಓಕೆ, ಹಾಗಿದ್ದಲ್ಲಿ ಈ ಬಾರಿ ನಿಮ್ಮ ಮತ ಬಿಜೆಪಿಗೆ. ನಿಮ್ಮ ಹೆಸರು? आपके नाम? शांति देवी। शांति देवी। हमारे हस्बैंड के नाम घनश्याम प्रसाद। अच्छा, ओके। हमारे लड़का का नाम राजेश कुमार प्रसाद। तो अच्छा अच्छा अच्छा। हम इस बार लोकसभा इलेक्शन चल रहा है। हाँ, हाँ। आपके वोट बीजेपी को। बीजेपी? हाँ। क्यों बीजेपी? बहुत काम किया है उन्होंने, अच्छा हमारे देश का बहुत बड़ा नाम किया है। एक समय था कि हम लोग विदेश जाते ना तो बोलता आपका देश गरीब है इसलिए आप लोग वाटर पीते हैं। अभी हम लोग बहुत नामी है वहाँ पर, हम लोग हर देश में अच्छा से जाता, हम लोगों को बहुत रिस्पेक्ट होता वहाँ पर, इसलिए बीजेपी आना। कांग्रेस ने देश को बेचा, हर चीज़ उन लोगों ने अपने लिए किया। वो बिहार को लालू जी ने बेचा, कुछ भी नहीं किया था उन लोगों ने। आज इतना सामान तो हमारे देश में पहले भी उगता था ना, किसी को 1 किलो भी अनाज कुछ फ्री में देता था? नहीं देता था ना। अभी बीजेपी कितना दिन से इंजेक्शन फ्री में दिया, राशन फ्री में, बच्चों का एजुकेशन। आदमी ने बोलता था इंदिरा गांधी ने बहुत काम किया, कुछ नहीं किया। इंदिरा गांधी ने इमरजेंसी लगा के हम लोगों को, बहुत नेता लोग को, हमारे फादर इन लॉ जेल गया, कुछ नहीं। फिर सिखों को मारा, क्या गलती था उन लोगों का? ಓಕೆ ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್ ಅವರೇ, ಒಳ್ಳೆ ಮುಗುಳ್ನಾಗೆ ಕೊಡ್ತಾ ಇದ್ದೀರಾ ಬೆಳಗ್ಗೆ. ಏನು ಸಮಾಚಾರ? ಏನಿಲ್ಲ ಸರ್. ಓಕೆ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಬಿಜೆಪಿ. ಯಾಕೆ ಬಿಜೆಪಿ? ಮೋದಿ ಬರಬೇಕು. ಮೋದಿ ಬರಬೇಕು. ಇವಾಗ ಏನು ಬಿಜೆಪಿ ಅಂತ ಹೇಳಿದ್ರೆ ಮೋದಿ ಬರಬೇಕು ಅಂತ ಹೇಳ್ತಾ ಇದ್ದೀರಿ. ಮೋದಿಯಿಂದ ಬಿಜೆಪಿನ, ಬಿಜೆಪಿಯಿಂದ ಮೋದಿನ? ಬಿಜೆಪಿಯಿಂದ ಮೋದಿ. ಬಿಜೆಪಿಯಿಂದ ಮೋದಿ. ಹಾಗಿದ್ದಲ್ಲಿ ಯಾಕೆ ಬಿಜೆಪಿ? ಮೋದಿ ಇದ್ರೆ ದೇಶ ಚೆನ್ನಾಗಿರ್ತದೆ, ಸುಭಿಕ್ಷವಾಗಿರ್ತದೆ. ಯಾವ ರೀತಿ ಸರ್? ಎಲ್ಲ ರೀತಿಯೂ ಅಷ್ಟೇ. ಮಿಲ್ಟ್ರಿ ಅವರೆಲ್ಲ ಚೆನ್ನಾಗಿ ಇದು ಮಾಡವ್ರೆ, ಮೋದಿನೇ ಬರಬೇಕು. ಓಕೆ, ಹಾಗಿದ್ದಲ್ಲಿ ಇವಾಗ ಏನು ಜನಸಾಮಾನ್ಯರಿಗೆ ಯಾವ ರೀತಿ ಹೆಲ್ಪ್ ಆಗ್ಬೋದು ಮೋದಿ ಅವ್ರು ಬಂದರೆ? ಎಲ್ಲ ರೀತಿ ಹೆಲ್ಪ್ ಆಗ್ತದೆ, ಎಲ್ಲ. ಓಕೆ, ಈ ಬಾರಿಯಲ್ಲಿ ಏನು ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ, ಯಾವ ರೀತಿಯಾಗಿ ಅನುಕೂಲ ಆಗ್ಬೋದು ಕ್ಷೇತ್ರಕ್ಕೆ ಅನ್ಸುತ್ತೆ? ಎಲ್ಲ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಬೇಜಾರಕ್ಕೆ ಒಳ್ಳೆ ಕೆಲಸಗಳು ಮಾಡವ್ರೆ, ಅವ್ರ ಬಗ್ಗೆ ಏನು ಹೇಳಂಗಿಲ್ಲ. ನಮಸ್ಕಾರ.
ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಅನ್ನಪೂರ್ಣ ಅಂತ. ಅನ್ನಪೂರ್ಣ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್, ಬಿಜೆಪಿನ? ಬಿಜೆಪಿ. ಬಿಜೆಪಿ. ಯಾಕೆ ಬಿಜೆಪಿ? ಬಿಜೆಪಿ ಮೋದಿಯವರು ತುಂಬ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಹಾಗಾಗಿ ನಾವು ಬಿಜೆಪಿಗೆ ವೋಟ್ ಹಾಕ್ತೀವಿ. ಬಿಜೆಪಿಗೆ ವೋಟ್ ಹಾಕ್ತೀವಿ. ಏನು ಅನುಕೂಲ ಆಗಿದೆ ಇವಾಗ? ಬಿಜೆಪಿ ಕೇಂದ್ರದಲ್ಲಿ ಆಲ್ರೆಡಿ ಇದೆ, ಇಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ. ಇವಾಗ ಏನು ಕಾಂಗ್ರೆಸ್ ಹೇಳ್ತಾ ಇದೆ, ನಾವು ಒಂದಷ್ಟು ಅನುಕೂಲಗಳನ್ನ ಮಾಡಿಕೊಟ್ಟಿದ್ವಿ ಮಾಡಿದ್ದಾರೆ ಕಾಂಗ್ರೆಸ್ನವರು ತುಂಬ. ಇವಾಗ ಕಾಂಗ್ರೆಸ್ ಸಿದ್ದರಾಮಯ್ಯ ಬಂದಮೇಲೆ ಇದು ಫ್ರೀ ಬಸ್ ಬಿಟ್ಟಿದ್ದಾರೆ, ಶಕ್ತಿ ಯೋಜನೆ ಎಲ್ಲ ತಂದಿದ್ದಾರೆ, ಒಳ್ಳೊಳ್ಳೇದು ಮಾಡಿದ್ದಾರೆ. ಬಟ್ ಅದಕ್ಕಿಂತ ಚೆನ್ನಾಗಿ ಬಿಜೆಪಿನವರು ಮೋದಿಯವರು ಚೆನ್ನಾಗಿ ಮಾಡ್ತಾರೆ ಎಂಬ ನಂಬಿಕೆ ಇದೆ. ಹಾಗಿದ್ದಲ್ಲಿ ಈ ಬಾರಿ ಮತ್ತೊಮ್ಮೆ ಮೋದಿ ಅಂತ ಹೇಳ್ತೀವಿ. ಮತ್ತೊಮ್ಮೆ ಮೋದಿ ಬರಲಿ ಅಂತ ಇಷ್ಟಪಡ್ತೀವಿ. ಯಾವ ರೀತಿ ಅನುಕೂಲ ಆಗ್ಬೋದು ಎಲ್ಲರಿಗೂ? ಅನುಕೂಲ ಮಾಡ್ತಾರೆ ಅವರು. ಯಾರ್ದಾರ ನಮ್ಮದೇ ಬಿ ಜೆ ಪಿ. ನಿಮ್ಮ ಹೆಸರು? ನಮ್ಮ ಹೆಸರು ರಾಮರೆಡ್ಡಿ ಅಂತ. ಓಕೆ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿಗೆ. ಬಿಜೆಪಿ. ಯಾಕೆ ಬಿಜೆಪಿ ಸರ್? ಅಂದರೆ ಒಳ್ಳೇದು ಮಾಡಿದ್ದಾರೆ ಅವರು. ಹೌದು, ಮೋದಿ ಒಳ್ಳೇದು ಮಾಡಿದ್ದಾರೆ ಸರ್. ಯಾವ ರೀತಿಯಾಗಿ ಒಳ್ಳೇದು ಮಾಡಿದ್ದಾರೆ? ಎಲ್ಲದರಿಂದ ಒಳ್ಳೆ ರೀತಿ ಮಾಡಿದ್ರು, ಎಲ್ಲ ರೀತಿ ಮಾಡಿದ್ದಾರೆ. ಈ ಗ್ಯಾರಂಟಿ ಬಗ್ಗೆ ಯಾರಿಗೂ ನಂಬಿಕೆ ಇಲ್ಲ. ಗ್ಯಾರಂಟಿ ತಾತ್ಕಾಲಿಕ ಅವೆಲ್ಲ ಅಷ್ಟೇ ಅವು. ಯಾಕೆ ಗ್ಯಾರಂಟಿ ಬಗ್ಗೆ ಗ್ಯಾರಂಟಿ ಇಲ್ಲ ಅನ್ನೋದು ಯಾಕೆ? ಅದು ಹೇಳಕ್ಕೆ ಬರೋದಿಲ್ಲ. ನಮಗೆ ಬಿ ಜೆ ಪಿ ಅಷ್ಟೇ ನಮ್ಗೆ ಬೇಕಾಗಿರೋದು, ಅಷ್ಟೇ. ಬಿಜೆಪಿ ಅಷ್ಟೇ ಬೇಕಾಗಿರೋದು. ಇದರಲ್ಲಿ ಆ ಕಡೆನೇ ಫೋಕಸ್ ಮಾಡ್ತಾ ಇದ್ದಾರೆ. ಹೌದು, ಆ ಕಡೆ. ಓಕೆ, ಈ ಬಾರಿ ಇಲ್ಲಿ ಏನು ಬಿಜೆಪಿ ಅಭ್ಯರ್ಥಿಯಾಗಿ, ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಯಾವ ರೀತಿಯಾಗಿ ಅನುಕೂಲ ಆಗ್ಬೋದು ಕ್ಷೇತ್ರಕ್ಕೆ ಅನ್ಸುತ್ತೆ ಬಿಜೆಪಿ ಬಂದ್ರೆ? ಒಳ್ಳೆ ಅನುಕೂಲ ಮಾಡ್ಕೊಡ್ತಾರೆ ಅವರು. ಮೋದಿ ಮಾಡ್ಕೊಡ್ತಾರೆ ಅವರು. ಮೋದಿ ಮೇಲೆ ಒಪಿನಿಯನ್ ಇಟ್ಕೊಂಡಿದ್ದಾರೆ ಅವರು. ಮೋದಿ ಮೇಲೆ ಭರವಸೆ ಐತೆ ಅವರು. ಥ್ಯಾಂಕ್ ಯು. ಓಕೆ. ಶ್ರೇಯಾ. ಶ್ರೇಯಾ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್, ಬಿಜೆಪಿನ? ಎಲ್ಲ ಮಾಡಿ ಇಂಪ್ರೂವ್ಮೆಂಟ್ ನೋಡಿದ್ರೆ ಬಿಜೆಪಿ ಅನ್ಸುತ್ತೆ. ಯಾಕೆ ಬಿಜೆಪಿ ಅನ್ಸುತ್ತೆ ನಿಮಗೆ? ಅಂದರೆ ಯಾವಾಗಿಂದನೂ ಆರಿಸಿ ಬಂದಿದ್ದಾರೆ ಇವರು, ಸರ್ಕಾರದಲ್ಲಿದ್ದಾರೆ. ಬಿಜೆಪಿ ಒಂದಿಲ್ಲ ಒಂದು ಜನರಿಗೋಸ್ಕರ ಪರೋಕ್ಷವಾಗಿ ಆಗಲಿ ಅಥವಾ ಪ್ರತ್ಯಕ್ಷವಾಗಿ ಆಗಲಿ ನೋಡೋದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ. ಮಾಡಿದ್ದಾರೆ ಇಂಪ್ರೂವ್ಮೆಂಟ್ಸೂ. ಕೆಲವೊಂದು ಸಣ್ಣ ಪುಟ್ಟ ಬಡವರು ಇದ್ದವರೆಲ್ಲ ಏನು ಯೋಚನೆ ಮಾಡ್ತಾರೆ, ಅವ್ರ ಅನುಕೂಲ ತಕ್ಕಂತೆ ಇದೆಯಾ ಅಂತ ಅಷ್ಟೇ ಯೋಚನೆ ಮಾಡಿಬಿಟ್ಟು ಕಾಂಗ್ರೆಸ್ ಆಗ್ತಾರೆ. ಬಟ್ಟು 5 ವರ್ಷ ಸರ್ಕಾರದಲ್ಲಿರೋದು ನೋಡಿದ್ರೆ, ಆಡಳಿತ ನೋಡಿದ್ರೆ, ಇಂಪ್ರೂವ್ಮೆಂಟ್ಸ್ ನೋಡಿದ್ರೆ ಬಿಜೆಪಿ ಇಸ್ ಬೆಸ್ಟ್. ಇವಾಗ ನೀವು ಹೇಳಿದ್ರಿ ಏನು ಆಡಳಿತ ನೋಡಬೇಕು ಅಂತ ಹೇಳಿದ್ರಿ, ಅಥವಾ ಕೆಲವರು ಬಡವರು ಏನು ಮಾಡ್ತಾರೆ, ಅವ್ರಿಗೆ ಅನುಕೂಲ ಆಗ್ತಾ ಇದೆಯಾ ಅಂತ ನೋಡಿ ಕಾಂಗ್ರೆಸ್ ವೋಟ್ ಹಾಕ್ತಾರೆ. ಹಾಗಿದ್ದಲ್ಲಿ ಜೀವನ ಸರ್ಕಾರ ಆದ್ರೂ ಪಬ್ಲಿಕ್ ವರ್ಗೂ ರೀಚ್ ಆಗಬೇಕು ಅಥವಾ ತುಂಬಾ ಬೇಸ್ ಲೆವೆಲ್ ವರ್ಗೂ ರೀಚ್ ಆಗಬೇಕು ಅಂತ ಅನ್ಸಲ್ವಾ ನಿಮಗೆ? ಅನಿಸುತ್ತೆ. ಆದರೆ ಬಡವ್ರಿಗೆ ಏನಿರುತ್ತೆ, ಅಷ್ಟೊಂದು ಯೋಚನೆ ಮಾಡುವಷ್ಟು ಇರಲ್ಲ. ದಿನನಿತ್ಯ ಜೀವನಕ್ಕೆ ಏನು ಬೇಕಾಗಿರುತ್ತೆ ಸೌಲಭ್ಯಗಳು, ಅದು ದೊರಕಿದ್ರೆ ಆಯಿತು, ಅವ್ರು ಎಗ್ರಿ ಆಗಿಬಿಡ್ತಾರೆ. ಬಟ್ ಈಗ ಉಳಿದೆಲ್ಲ ನೋಡಿದ್ರೆ ಟೋಟಲಾಗಿ ಯೋಚನೆ ಮಾಡಿದ್ರೆ, ಇಂಡಿಯಾ ಬಗ್ಗೆ ಯೋಚನೆ ಮಾಡಿದ್ರೆ, ಮಧ್ಯಮ ವರ್ಗದವರು ಅಥವಾ ಶ್ರೀಮಂತರಾಗಲಿ ಅಥವಾ ಬಡವರಾಗಲಿ, ಅದಕ್ಕಿಂತ ಕೆಳಮಟ್ಟದಲ್ಲಿ ಜೀವನ ಮಾಡೋರು ಯೋಚನೆ ಮಾಡಿದ್ರೆ ಬಿಜೆಪಿ ಇಸ್ ಬೆಸ್ಟ್. ಓಕೆ, ಹಾಗಿದ್ದಲ್ಲಿ ಈ ಬಾರಿ ಏನು ಬಿಜೆಪಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ? ಹಾಂ, ಟೋಟಲ್ ಬಿಜೆಪಿ ಬಂದರೆ ಅವರು ಈ ರೀತಿ ಏನು ಇವಾಗ ನೀವು ಇನ್ಫ್ರಾಸ್ಟ್ರಕ್ಚರ್ ಮಾತಾಡಿದ್ರಿ, ಓವರ್ ಆಲ್ ಡೆವಲಪ್ಮೆಂಟ್ ಮಾತಾಡಿದ್ರಿ, ಅಡ್ಮಿನಿಸ್ಟ್ರೇಷನ್ ಮಾತಾಡಿದ್ರಿ, ಇದೆಲ್ಲದೂ ಬಿಟ್ಟೂ ಕೂಡ ಇದೆಲ್ಲದನ್ನು ಅವ್ರು ಕಾನ್ಸಂಟ್ರೇಟ್ ಮಾಡಿನೂ ಕೂಡ ಆ ಬೇಸ್ ಲೆವೆಲ್ಗೆ ರೀಚ್ ಆಗಬೇಕು ಅಂತ ಅನ್ಸುತ್ತಾ ನಿಮಗೆ? ಬಡವ್ರನ್ನೂ ಕಾನ್ಸಂಟ್ರೇಟ್ ಮಾಡಬೇಕು ಸ್ವಲ್ಪ ಅನ್ಸುತ್ತಾ? ಅದೊಂದು ಸಲಹೆ ನೀವು ಕೊಡ್ಬೋದಾ ಅಂತ? ಏನಾಗುತ್ತೆ ಗೊತ್ತಾ, 5 years ಅಲ್ಲೇ ಇರೋದು ಆಡಳಿತ ಅವಧಿ. ಅಷ್ಟರಲ್ಲೇ ಎಲ್ಲರಿಗೂ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪೂರೈಸಬೇಕಂದ್ರೆ ಅದು ಚಿಕ್ಕದಾಗತ್ತೆ. ಯಾಕಂದರೆ ನಮ್ಮ ದೇಶದಲ್ಲಿರೋ ಜನ ಎಷ್ಟು ಅಂತ ಗೊತ್ತು, ಲಿಮಿಟೇಷನ್ಸ್ ಮೀರಿದೆ ಜನಸಂಖ್ಯೆ. ಅವ್ರ ಆಡಳಿತಕ್ಕಂತೆ, ಅವ್ರ ಅವಧಿ ತಕ್ಕಂತೆ ಆಗೋದಕ್ಕೆ ಆಗ್ತಿಲ್ಲ. ಸ್ವಲ್ಪ ಟೈಮ್ ಬೇಕಲ್ವಾ? ಇವಾಗ ಎಲ್ಲ ವರ್ಗದವ್ರೂ ಎಲ್ಲ ರೀತಿಯೂ ಸಂಪೂರ್ಣವಾಗಿ ಅವ್ರ ಬೇಡಿಕೆಗಳು ಈಡೇರಿಸಬೇಕಂದ್ರೆ 5 years ಅಲ್ಲಿ ಆಗಲ್ಲ. ಸ್ವಲ್ಪ ಟೈಮ್ ಕೊಡಬೇಕು ಅವರಿಗೂ. ಸಮಯ 5 ವರ್ಷ ಆಗುತ್ತೆ ಅನ್ಸುತ್ತಾ ನಿಮಗೆ? ಹಾಂ, ಆಗುತ್ತೆ. ಇವಾಗ ಮಾಡಿದ್ದಾರೆ ಅವ್ರು 50% ರೀಚ್ ಆಗಿದ್ದಾರೆ ಅನ್ಕೋತೀವಿ ನಾವು. ಆದರೆ ಆಗಲ್ವಲ್ಲ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರೆ. ಕೆಲವೊಂದು ಕರೋನಾ ಬಂತು, ಇವಾಗ ಆ ಥರ ಆಗುತ್ತೆ ಪ್ರಾಬ್ಲಮ್ಸ್. ಆದರೆ ಆ ಟೈಮಲ್ಲಿ ಯಾವುದಕ್ಕೆ ಆ ವಿಷಯಕ್ಕೆ ಒತ್ತು ಕೊಡಬೇಕಾ ಅಥವಾ ಈ ವಿಷಯಕ್ಕೆ ಒತ್ತು ಕೊಡಬೇಕಾ? ಅವಾಗ ಆರ್ಥಿಕವಾಗಿ ಎಲ್ಲ ಕಡೆ ಹಣದ ಸರಬರಾಜು ಆಗಬೇಕು, ಎಲ್ಲ ಆರ್ಥಿಕವಾಗಿಯೂ ಆಗಬೇಕು, ಗ್ಲೋಬಲ್ ಆಗಿಯೂ ಆಗಬೇಕು. ನಾವೇನು ಮಾಡ್ತೀವಿ ಇವಾಗ, ರಿಚ್ ಇರೋರು, ಎಜುಕೇಟೆಡ್ ಇದ್ದವರು ಗ್ಲೋಬಲ್ ಥಿಂಕ್ ಮಾಡ್ತೀವಿ. ಬಟ್ ಮೀಡಿಯಮ್ ಪೀಪಲ್ ಇಲ್ಲ, ನಮಗೆ ದಿನನಿತ್ಯ ಜೀವನಕ್ಕೆ ಏನು ಬೇಕು ಅದಾದರೆ ಓಕೆ. ಮತ್ತು ಅದಕ್ಕಿಂತ ಪೂವರ್ ಇರೋರು ಏನು ಮಾಡಿದ್ರೆ ಇಲ್ಲ, ನಮಗೆ ಫ್ರೂಟ್ಸು, ವೆಜಿಟೇಬಲ್ಸು ಅಥವಾ ಜೀವನ ನಡೆಸೋದಕ್ಕೆ ಆದರೆ ಆಯ್ತಪ್ಪ, ಅದಷ್ಟೇ ಯೋಚನೆ ಮಾಡ್ತಾರೆ ಅವರು. ಈ ಥರ ಇರಬೇಕಾದ್ರೆ ಎಲ್ಲರಿಗೂ ಮೈಂಡ್ ಸೆಟ್ ತಕ್ಕಂತೆ ಯೋಚನೆ ಮಾಡಿದ್ರೆ ಎಲ್ಲರನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕೆ 5 years ಅಲ್ಲಿ ಆಗಲ್ಲ. ಅದೇ ಬಿ ಜೆ ಪಿ ಏನು ಯೋಚನೆ ಮಾಡ್ತಾಯಿದೆ ಅಂದರೆ, ಬಿ ಜೆ ಪಿ ಇನ್ಫ್ರಾಸ್ಟ್ರಕ್ಚರು ಆ ಥರದ್ದೆಲ್ಲ ಮಾಡ್ತಾಯಿದೆ. ಅದು ಜನಗಳಿಗೆ ಡೈರೆಕ್ಟ್ ಇಲ್ಲ, ಬಟ್ ಇಂಡೈರೆಕ್ಟ್ ಆಗಿದ್ರೆ ಹೆಲ್ಪ್ ಆಗ್ತಿದೆ. ಸೊ ಇಷ್ಟು ವರ್ಷದಲ್ಲಿ ಇಂಡಿಯಾನ, ಭಾರತನ ಯಾರೂ ವರ್ಲ್ಡ್ ವೈಡ್ ಯಾರೂ ಗುರುಸ್ತಿರಲಿಲ್ಲ. ಈಗ ಅದು ಒಂದು ಲಾಸ್ಟ್ 10 yearsಲ್ಲಿ ಗುರುಸ್ತಾ ಇದ್ದಾರೆ. ಅದು ಮಾಡಿದ್ರೆ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಇಂಡಿಯಾಗೆ ಹೆಲ್ಪ್ ಆಗುತ್ತೆ, ಜನಗಳಿಗೂ ಹೆಲ್ಪ್ ಆಗುತ್ತೆ. ಈಗ ನೋಡಿ, ಅವರು ಭಾಳ
ಭಾಳ ಸ್ಕೀಮ್ಗಳು ತೊಗೊಂಬಂದರು. ಯಾವುದು ಬಿಸ್ನೆಸ್ ಓಪನ್ ಮಾಡೋಕ್ಕೆ ಲೋನ್ಸ್ ಇದು ಮಾಡಿದ್ರು. ಆಮೇಲೆ ಭಾಳ ಇನ್ಶೂರೆನ್ಸ್ ತೊಗೊಂಬಂದರು, ಮೆಡಿಕಲಲ್ಲಿ ತೊಗೊಂಬಂದರು. ಈಗ ಮೆಡಿಕಲ್ ಶಾಪ್ಸ್ ಇದ್ದಾವೆ. ಅದೇನು ಮಾಡಬೇಕಂದ್ರೆ ಬಿ ಜೆ ಪಿ ಸ್ವಲ್ಪ ಪಬ್ಲಿಸಿಟಿ ಜಾಸ್ತಿ ಮಾಡಬೇಕು. ಅವರು ಪಬ್ಲಿಸಿಟಿ ಮಾಡಿದ್ರೆ ಈಗ ಇಲ್ಲಿವರೆಗೂ ಗೊತ್ತಾಗುತ್ತೆ. ಇಲ್ಲ ಸರ್ ನಮಸ್ಕಾರ, ನಿಮ್ಮ ಹೆಸರು? ವಿಜಯ್ ಕುಮಾರ್ ಸರ್. ವಿಜಯ್ ಕುಮಾರ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ಸರ್ ನಾವು ಎಲ್ಲ ಟ್ಯಾಲಿ ಮಾಡಿ ನೋಡಿದ್ರೆ ಬಿ ಜೆ ಪಿ ಕೂಡ ಉತ್ತಮ ಅನಿಸುತ್ತೆ. ಯಾಕೆ ಬಿ ಜೆ ಪಿ ಅನಿಸುತ್ತೆ ಸರ್? ಯಾಕೆಂದರೆ ಹಬ್ಬದ ಕೆಲಸಗಳು ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಒಂದು ರಸ್ತೆ, ಒಂದು ಬುಲೆಟ್ ಟ್ರೈನ್ ಆಗಲಿ, ಮೆಟ್ರೋ ಆಗಲಿ, ಅಥವಾ ಏರ್ಪೋರ್ಟ್ಗಳಾಗಲಿ, ಮತ್ತು ಜನಕ್ಕೆ ಅನುಕೂಲ ಎಲ್ಲೋ ಇರೋ ಕಂಪ್ನಿಗಳು ಇಲ್ಲಿ ಬಂದು ಸ್ಥಾಪನೆ ಮಾಡ್ತಾ ಇದ್ದಾರೆ. ಎಜುಕೇಷನ್ಗೆಲ್ಲ ಮಾಡೋರು ಇಮಿಡಿಯೇಟ್ಲಿ ಕೆಲಸ ಆಗ್ತಾಯಿದೆ. ಮೊದಲು ಡಿಗ್ರಿ ಮಾಡಿಬಿಟ್ರೆ ಪೈಲೆ ಎತ್ಕೊಂಡು ಓಡಾಡಬೇಕಾಯ್ತು, ಅಂಥ ಸಮಯ ಇತ್ತು. ಇವಾಗ ಆ ಥರ ಇಲ್ಲ. ಸ್ಕೂಲಲ್ಲಿ ಒಳ್ಳೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡೋರಿ ಅಲ್ಲಿಂದನೇ ಕೆಲಸ ಆಗ್ತಾವೆ. ಇವಾಗ ನೀವೇನು ಹೇಳಿದ್ರಿ, ಇದೆಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರಿ, ಏರ್ಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಿ, ಇದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಸೈಡ್ ಹೋಗುತ್ತೆ. ಆಮೇಲೆ ಇನ್ನೊಂದು ಎಜುಕೇಷನ್ ಸಿಸ್ಟಮ್ ಬಗ್ಗೆನೂ ಹೇಳಿದ್ರಿ. ಓಕೆ, ಹಾಗಿದ್ದಲ್ಲಿ ಜನಸಾಮಾನ್ಯರನ್ನ ರೀಚ್ ಆಗೋದು ಯಾವಾಗ ಅನಿಸುತ್ತೆ ಬಿ ಜೆ ಪಿ? ಸರ್, ಜನಸಾಮಾನ್ಯರಂದರೆ ಅದು ಏನು ಗೊತ್ತಾ, ಅದು ಒಬ್ಬರು ಸುಮ್ಮನೆ ಹೇಳ್ಕೊತಾ ಇರ್ತಾರೆ. ಇವ್ರು ಆ ಥರ ಇಲ್ಲ. ಎಕ್ಸಾಂಪಲ್, ಮೊದಲು ಒಬ್ಬ ಪಿಂಚಣಿ ಬರಬೇಕಾದ್ರೆ ಪೋಸ್ಟ್ ಆಫೀಸ್ ಅವ್ರ ಹತ್ರ ಹೋಗ್ತಾ ಇರ್ತಾರೆ. ಅವ್ರು 100-200 ಕೊಡ್ತಾಯಿದ್ರು. ಇವರು ಡೈರೆಕ್ಟ್ ಅಕೌಂಟ್ ಬರುತ್ತೆ. ಅದೊಂದಾಯ್ತಾ. ಮತ್ತು ಇನ್ನೊಂದೇನಪ್ಪ ಅಂದರೆ ಇವಳು ಶಿಕ್ಷಣದಲ್ಲಿ ಅವ್ರಿಗೆ ಮಕ್ಕಳಿಗೆ ವಿಶೇಷವಾಗಿ ಡಿಸ್ಕೌಂಟ್ ಸಿಗ್ತಾ ಇದೆ. ಆ ಥರ ಒಂದು ಅನುಕೂಲನ ಹೋಗ್ತಾ ಇದೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ರಾಜು ಅಂತ ಸರ್. ರಾಜು ಅವರೇ, ಈ ಬಾರಿ ಎಲೆಕ್ಷನ್ಸಲ್ಲಿ ನಿಮ್ಮ ವೋಟ್ ಯಾರಿಗೆ? ಸರ್, ಇಬ್ಬರಿಗೂ ಡಿವೈಡ್ ಇದೆ ಸರ್. ಕಾಂಗ್ರೆಸ್ ಇದೆ, ಬಿ ಜೆ ಪಿ ಇದೆ. ಜಾಸ್ತಿ ಅಂದರೆ ಹೆಂಗಸ್ರಿಗೆಲ್ಲ ಕೊಟ್ಟು ಕಾಂಗ್ರೆಸ್ ಅವರು ಪಾಪ ಇದು ಮಾಡವ್ರೆ. ಅವ್ರು ಹೆಂಗಸ್ರು ಮರ್ತವ್ರು ಇಲ್ಲ, ಮರಿಬಾರ್ದು ಲೆಕ್ಕಾಚಾರ. ಇಷ್ಟು ಬಿ ಜೆ ಪಿ ಇದ್ಕೊಂಡು ಇಷ್ಟು ದಿವಸ ಬಿ ಜೆ ಪಿ ಏನು ಮಾಡಿಲ್ಲ. ಹೆಂಗಸು ಇದು ಮಾಡಿ ಅದು ಮಾಡಿ ಟ್ಯಾಕ್ಸ್ ಮಾಡಿ ಜಾಸ್ತಿ ಮಾಡವ್ರೆ. ಟ್ಯಾಕ್ಸಲ್ಲಿ ಜಾಸ್ತಿ ಮಾಡಿ ಅದು ಹೆಂಗಸ್ರು ಒಳ್ಳೇದಾಯ್ತು, ಹೆಂಗಸ್ರಿಗೆ ಪ್ರಾಫಿಟ್ ಆಯ್ತು. ಅದು ದೇವಸ್ಥಾನದಲ್ಲಿ 100 ಜನ ದೇವಸ್ಥಾನ ಹೋದ. ಮೊದಲು ದೇವಸ್ಥಾನ ಯಾರು ಜನ ಹೋಗ್ತಾರೆ, ಯಾವ ದೇವಸ್ಥಾನಕ್ಕೂ ಜನಗಳು ತುಂಬ ಹೋಗ್ತಾರೆ. ಇವಾಗ ಯಾರು ಬರ್ಬೇಕು ಹಂಗಿದ್ರೆ? ಬಿ ಜೆ ಪಿ ಬರಬೇಕಾ, ಕಾಂಗ್ರೆಸ್ ಬರಬೇಕಾ ಈ ಸರಿ? ಸರ್, ಮುಕ್ಕಾಲು ಭಾಗ ಮೋದಿ ಮಕ್ಕ ನೋಡ್ಕೊಂಡು ಬಿ ಜೆ ಪಿನೇ ಬರ್ತಾರೆ. ನಿಮ್ಗೆ ಏನು ಅನಿಸುತ್ತೆ? ನಿಮ್ಗೆ ಯಾರು ಬರಬೇಕು ಅನ್ಸುತ್ತೆ ನಿಮಗೆ? ನಮ್ಮ ಲೆಕ್ಕ ಮುಕ್ಕಾಲು ಭಾಗ ಇಲ್ಲಿ ಬರೋದು ಇವರೇ, ಚಿಕ್ಕಬಳ್ಳಾಪುರ ಸುಧಾಕರ್ ಅಂತ ಅನ್ಸುತ್ತೆ. ಓಕೆ, ಪ್ರಧಾನಿಯವರು ಯಾರಾಗಬೇಕಾಗಿದ್ದಲ್ಲಿ? ಮೋದಿಯವರೇ ಸರ್, ಪಕ್ಕಾ ಮೋದಿಯವರೇ. ಅದು ಮುಂದೆ ಕಾಂಗ್ರೆಸ್ ಅವ್ರು ಬಂದು ಏನು ಆಗಲ್ಲ. ಕಾಂಗ್ರೆಸ್ ಅವ್ರು ಬಂದು ಏನು ಮಾಡಕ್ಕೆ? ಕಾಂಗ್ರೆಸ್ ಅವ್ರು ಬಂದ್ರೆ ಏನು ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಇಷ್ಟು ವರ್ಷ ಅವ್ರು ಏನು ಮಾಡಿಲ್ಲ. ಆಲ್ರೆಡಿ ಬಿ ಜೆ ಪಿ ಅವ್ರು ಬಂದು, ಮೋದಿ ಅವ್ರು ಬಂದು ಒಂದು ಒಳ್ಳೇದು ಮಾಡೋದು ಜನಗಳಿಗೆ ದೇಶಕ್ಕೆ ಒಳ್ಳೇದು ಮಾಡೋದು. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಓಟು? ನಾವು ಕುಮಾರಸ್ವಾಮಿಗೆ ಹಾಕ್ತೀವಿ. ಕುಮಾರಸ್ವಾಮಿ ಅವ್ರಿಗೆ ಇದ್ರೆ ಇವಾಗ ಮೈತ್ರಿ ಮಾಡ್ಕೊಂಡಿದ್ದಾರೆ ಅವರು, ಬಿಜೆಪಿಗೆ ಹಾಕ್ತೀರಾ? ಹಾಕ್ತೀವಿ. ಓಕೆ, ಈ ಸರಿ ಇಲ್ಲಿ ಸುಧಾಕರ್ ಅವ್ರು ನಿಂತಿದ್ದಾರೆ. ಏನು ನಮ್ಮೂರ ಪಕ್ಕನೇ ಸುಧಾಕರ್ ಅವ್ರದ್ದು ಹೊಸುಡ್ಯ, ಚಿಕ್ಕಬಳ್ಳಾಪುರ. ನಮ್ಮದು ಹೊಸುಡ್ಯ 10 ಕಿಲೋಮೀಟರ್ ಆಗುತ್ತೆ. 10 ಕಿಲೋಮೀಟರ್ ಆಗುತ್ತೆ. ಓಕೆ, ಏನು ಅನುಕೂಲ ಆಗ್ಬೋದು ಸುಧಾಕರ್ ಅವ್ರು ಬಂದ್ರೆ ಇಲ್ಲಿ? ನಮಗೆ BMT ಬಸ್ಗಳು ಹಾಕಿದ್ರೆ ಸಾಕು. ನಮ್ಮೂರು ಬಸ್ಗಳೇ ಇಲ್ಲ. ಬೆಂಗಳೂರಿಂದ ಕೋಟೆಗೆಲ್ಲ ಚಿಕ್ಕಬಳ್ಳಾಪುರಕ್ಕೆ ಒಂದು ಬಸ್ ಇಲ್ಲ. ನ್ಯಾಯವಾಗಿ ಬಸ್ಗಳು ಹಾಕಿದ್ರೆ ಸಾಕು. ಬಡವ್ರ ಬಗ್ಗರ್ಗೆ ಅನುಕೂಲ ಮಾಡಿಕೊಟ್ರೆ ಸಾಕು. ಕೇಳ್ತೀರಿ ನಾವು ಈ ಸಾರಿ ಓಟ್ ಕೇಳಕ್ ಬರ್ಲಿ ಮನೆಕ? ಕೇಳ್ತೀರಿ? ಈ ಸರಿ ಮನೆ ಭೇಟಿ ಕೊಡ್ತಾ ಇದ್ದಾರೆ. ಕೊಡ್ಲಿ, ಬರ್ಲಿ. ಪ್ರಧಾನಿ ಯಾರಾಗಬೇಕು? ಯಾರಾದ್ರೂ ಆಗ್ಲಿ, ಮೋದಿನೇ ಆಗ್ಲಿ. ಏನ್ ಅನುಕೂಲ ಮೋದಿ ಅವರಾದ್ರೆ? ಆದ್ರೆ ನೋಡಿ, ಎಲ್ಲದಕ್ಕೂ ಒಳ್ಳೇದು ಮಾಡ್ತಾರೆ. ಆಗ್ಲಿ. ಓಕೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶಿವಪ್ರಕಾಶ್. ಶಿವಪ್ರಕಾಶ್ ಅವರೇ, ಈ ಬಾರಿ ನಿಮ್ಮ ವೋಟ್ ಯಾರಿಗೆ ಎಲೆಕ್ಷನ್ಸ್ ಅಲ್ಲಿ? ನಮ್ಮದು ಬಿ ಜೆ ಪಿ ಎನಿ ಟೈಮ್. ಬಿಜೆಪಿ. ಯಾಕೆ ಬಿಜೆಪಿ? ನಮ್ಮದು ಯಾವುದೇ ಥರ ಮೋಸ ನಡೆಯಲ್ಲ, ಯಾವುದೇ ಥರ ಭ್ರಷ್ಟಾಚಾರ ಇರಲ್ಲ. ಬೇರೆ ಸರ್ಕಾರ ಎಲ್ಲ ಭ್ರಷ್ಟಾಚಾರ ಎಲ್ಲ ಥರ ಭ್ರಷ್ಟಾಚಾರ ಇದೆ. ಎಲ್ಲರೂ ಭ್ರಷ್ಟಾಚಾರ ಅದರಲ್ಲಿ. ಈಗ ಏನು ಹೇಳಿದ್ದಾರೆ, ಯಾವುದೋ ಒಂದು ನಡ್ಕೊಂಡು ಸರಿಯಾದೊಂದು ಮಾಹಿತಿಗಳಲ್ಲಿ ಕರೆಕ್ಟಾಗಿ ಏನೂ ಇಲ್ಲ. ಬಿ ಜೆ ಪಿಯಲ್ಲಿ ಹೇಳ್ದಂತೆ ನಡ್ಕೊಂಡಿದ್ದಾರೆ. ಮೋದಿ ಬಂದ್ರೇ ನೆಕ್ಸ್ಟು ಎಲ್ಲ ಒಳ್ಳೇದು. ಬಿಜೆಪಿ ಭ್ರಷ್ಟರೇ ಇಲ್ಲ ಅಂತೀರಾ ನೀವು? ಇದ್ದಾರೆ, ಅದರಲ್ಲೂ ಎಲ್ಲರೂ ಸಾಚ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲೂ ಒಬ್ಬರು ಇಬ್ಬರು ಇದ್ದೇ ಇರ್ತಾರೆ, ಮಣ್ಣು ತಿನ್ನೋ ಅಂಥವ್ರು ಇದ್ದೇ ಇರ್ತಾರೆ ಅಂತ ಹೇಳ್ಬಿಟ್ಟು ಇದರಲ್ಲಾದರೆ ತುಂಬ ಜನ ಅವರೇ ಇದ್ದಾರೆ. ಅದಕ್ಕಾಗಿ ನಮ್ಮದು ಎನಿ ಟೈಮ್ ಬಿ ಜೆ ಪಿ. ಓಕೆ, ಈ ಬಾರಿ ಇಲ್ಲಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಸುಧಾಕರ್ ಅಲ್ಲಿ ಚೆನ್ನಾಗಿದೆ. ನಮಸ್ಕಾರ. ನಿಮ್ಮ ಹೆಸರು? ವಿಶ್ವನಾಥ್. ಈ ಬಾರಿ ನಿಮ್ಮ ಮತ ಯಾರಿಗೆ? ಬಿಜೆಪಿ. ಯಾಕೆ ಬಿಜೆಪಿ? ಅಂದರೆ ಕಾಂಗ್ರೆಸ್ ಏನಕ್ಕೆ? ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್? ಇವಾಗ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಯಾಕೆ ಕಾಂಗ್ರೆಸ್ ಬೇಡ ನಿಮ್ಮ ಪ್ರಕಾರ? ಬಿಜೆಪಿ ಬೇಕು ಅಂದ್ರೆ ಇವಾಗ ಯಾಕೆ ಕಾಂಗ್ರೆಸ್ ಬೇಡ? ಯಾಕೆ ಕಾಂಗ್ರೆಸ್ ಬೇಡ ಅಂದರೆ ಅವ್ರು ಹೇಳ್ತಾ 10% ಇರೋ ಜನಗಳಿಗೆ 100 ಕೋಟಿ ಬಿಡುಗಡೆ ಮಾಡ್ತಾರೆ. ನಾವು 75%, 75 ಕೋಟಿಗೆ ನಮ್ಗೆ ಯಾಕೆ ಬಿಡುಗಡೆ ಮಾಡಿಲ್ಲ? ನಾವು ಹಿಂದೂಗಳಲ್ವಾ? ಅದು ನಿಮ್ಮ ಆಗ್ರಹ.
ಹೇಳಿ ಅದಕ್ಕೆ ಆನ್ಸರ್ ಕೊಡಲಿ. ಓಕೆ, ಇವಾಗ ಏನು ನೀವು ಹೇಳಿದ್ರಿ ಮುಸ್ಲಿಂ ಓಲೈಕೆ ಮಾಡ್ತಾ ಇದ್ದಾರೆ, ಹೌದು. ಅದರ ಅರ್ಥ ಅದೇ. ಯಾಕೆ ಇರ್ಬೋದು ಅನ್ಸುತ್ತೆ? ಯಾಕಿರ್ಬೋದು, ಹಿಂದೂ ದೇವಸ್ಥಾನಗಳಿಗೆ ಹೋದ್ರೆ ಒಂದು ಮಂಗಳಾರತಿ ತೊಗೊಳಲ್ಲ. ಮತ್ತು ಆಮೇಲೆ ಹಿಂದೂ ದೇವಸ್ಥಾನ ಯಾರನ್ನ ಅದೇನಂತಾರೆ ಸನ್ಮಾನ ಮಾಡಿದರೆ ಸನ್ಮಾನ ಮಾಡಿಸ್ಕೊಳಲ್ಲ. ಆ ಮುಸ್ಲಿಮ್ಸವ್ರು ಟೋಪಿ ಹಾಕಿದರೆ ಟೋಪಿ ಹಾಕ್ಸ್ಕೊತಾನೆ. ಅವ್ರು ಬಂದು ಒಂದು ಬುರ್ಕ ಹಾಕಿದ್ರೆ ಬುರ್ಕ ಹಾಕ್ಸ್ಕೊತಾನೆ. ಮತ್ತು ನಾವು ಮುಸ್ಲಿಮಾಗಿ ಹುಡ್ತೀನಿ ಅಂತಾನೆ. ಮತ್ತು ಅಂಥವ್ನು ಏನಿಗೆ ಹಿಂದೂಗಳಿಗೆ ಏನು ಮಾಡವನೆ? ಓಕೆ, ಹಾಗಿದ್ದಲ್ಲಿ ಇವಾಗ ನೀವೇನು ಹೇಳಿದ್ರಿ, ಇಷ್ಟು ಕಾರಣಗಳು ಹೇಳಿದ್ರಿ, ಇದೆಲ್ಲ ಅವರ ಪರ್ಸನಲ್ ವಿಚಾರ ಅಂತ ಬಿಟ್ಟು ಕೂಡ ಯಾಕೆ ಅಭಿವೃದ್ಧಿನ ಅವ್ರು ಮಾಡ್ತಿರೋ ಅಭಿವೃದ್ಧಿಯನ್ನ ಯಾಕೆ ಏನು ಅಭಿವೃದ್ಧಿ ಮಾಡಿದ್ದಾರೆ? ಏನು ಲೇಡೀಸ್ಗೋಸ್ಕರ ಒಂದಷ್ಟು ಯೋಜನೆಗಳನ್ನ ತಂದಿದ್ದಾರೆ, ಫ್ರೀ ಬಸ್ ತಂದಿದ್ದಾರೆ, 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಯುವ ನಿಧಿ ಕೊಡ್ತಾ ಇದ್ದಾರೆ, ಯಾರು ಡಿಗ್ರಿ ಮಾಡ್ಕೊಂಡು ಪಾಸ್ ಔಟ್ ಆಗಿದಾರೋ ಅವ್ರಿಗೆ ಯಾರಿಗೆ ಬಂದಿದೆ? ಯಾವ ರೀತಿಯಾಗಿ ಅನುಕೂಲ ಯಾರಿಗೆ ಬಂದಿದೆ? ಒಂದಷ್ಟು ಜನಕ್ಕೆ. ಇವಾಗ ಆಲ್ಮೋಸ್ಟ್ ನೀವು ಹೇಳಿದ್ರಿ ಏನು ಯಾರಿಗೆ ಬಂದಿದೆ ಅಂತ, ಆಲ್ಮೋಸ್ಟ್ 40% ಜನಕ್ಕೆ ಬಂದಿಲ್ಲ ಅಂತಂದ್ರು 60% ಅನುಕೂಲ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ, ಅನುಕೂಲ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಏನು ಅದು ನಮ್ಮ ಗಂಡಸರು ಜೇಬಿಂದ ತೆಗಿಯೋದು, ಹೆಣ್ಮಕ್ಳು ಕೊಡೋದು. ಅರ್ಥ ಆಯ್ತಾ? ಒಂದು ಎಣ್ಣೆ ಮೇಲೆ ಟ್ಯಾಕ್ಸ್ ಹಾಕಿದ್ನ, ಒಂದು ತೊಗರಿ ಬೇಳೆ ರೇಟ್ ಜಾಸ್ತಿ ಆಯ್ತಾ, ಅಟ್ಲೀಸ್ಟ್ ಒಂದು ಕ್ಯಾರಿ ಬ್ಯಾಗ್ ನಮ್ಮದು 110 ರೂಪಾಯಿ ಕೆಜಿ ಇತ್ತು, ಇವಾಗ 180 ಆಗಿದೆ. ಆ ಒಂದು ಕೆಜಿ ಮೇಲೆ 70 ರೂಪಾಯಿ ಅಲ್ಲೇ ಬಂತಲ್ಲ, ಇನ್ನು ಅವ್ರೇನು ಕೊಟ್ಟಂಗೆ? ಓಕೆ, ಹಾಗಿದ್ದಲ್ಲಿ ಇವಾಗ ಇಷ್ಟೊತ್ತು ನಿಮ್ದಿತ್ತು, ಏನು ಕಾಂಗ್ರೆಸ್ ಅವರು ಈ ರೀತಿಯಾಗಿ ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು. ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಶ್ರೀರಾಮ. ಏನ್ ಭಲೆ ಖುಷಿಯಾಗಿದ್ದೀರಿ, ಏನ್ ಸಮಾಚಾರ? ಖುಷಿ ಏನಿಲ್ಲ. ಹೇಳಿ. ಅಜ್ಜಿ ಒಳ್ಳೆ ಅಡಿಗೆ ಮಾಡ್ಬಿಟ್ಟು ಕಳ್ಸವ್ರೆ ಹಂಗಿದ್ರೆ ತಿನ್ನಕ್ಕೆ. ಇನ್ನ ನಾಷ್ಟಾನೇ ಇಲ್ಲ. ಇನ್ನ ನಾಷ್ಟಾನೇ ಇಲ್ಲ. ಸರಿ, ಈ ಸರಿ ಯಾರಿಗೆ ನಿಮ್ಮ ಓಟು ಎಲೆಕ್ಷನ್ ಅಲ್ಲಿ? ನಾನು ನಾಳೆ ಎಲೆಕ್ಷನ್ ಅಲ್ಲ, ಇವತ್ತು ನಾಳೆ ನಿರ್ಧಾರ ಮಾಡ್ತೀನಿ. ಅಲ್ಲಿವರೆಗೂ ನಿರ್ಧಾರ ಮಾಡಲ್ಲ? ಏನು ಅಲ್ಲಿವರೆಗೂ ವೆಯ್ಟ್ ಮಾಡೋ ಕಾರಣ ಏನು? ಅದು ಅಲಿಗಳು ನಾನಾ ತರ. ಇವ್ರು 5 ಕೊಟ್ಟವ್ರೆ ಸಿದ್ದರಾಮಯ್ಯನು, ಅವ್ರು ನಮ್ಮ ಮೋದಿ ಏನೇನು ತತ್ತೀನಿ ಅಂತಾರ. ಅದೇನಂತ 90 ಮಾಡಿದೆ. ಇಲ್ಲಿ ಮಾತಾಡಿ. ಇವಾಗ ಏನು ಎಲೆಕ್ಷನ್ ಹತ್ತತ್ರದಲ್ಲಿ ಅಜ್ಜಿ ಹೇಳ್ಕೊಡ್ತಾರೆ ನಿಮ್ಗೆ ಇವ್ರಿಗೆ ಓಟ್ ಹಾಕಿ. ಅಜ್ಜಿ ಎಲ್ಲ ನಿಮ್ಮಂತವ್ರಲ್ಲಿ ಏನ್ ಹೇಳ್ತೀರಾ, ನೀವ್ ಯಾರಿಗೆ ಹಾಕ್ತೀರಾ ಗೊತ್ತಿಲ್ಲ. ಹಂಗೆ. ಓಕೆ, ಯಾರು ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರೈಮ್ ಮಿನಿಸ್ಟರ್ ಮೋದಿಗೆ ಬಂದ್ರೆ ಮೋದಿ, ರಾಹುಲ್ ಗಾಂಧಿ ಬಂದ್ರೆ ರಾಹುಲ್. ನಿಮ್ದೇನಿಲ್ಲ ಡಿಸಿಷನ್, ಅವ್ರಿಗೆ ಬಿಟ್ಬಿಟ್ಟಿದ್ದೀರಾ? ಜನ ನೀವೆಲ್ಲ ಏನ್ ಆರಿಸ್ತೀರಾ ಅವರೇ ಬರ್ತಾರ. ಹಂಗೆ. ಸರಿ ತಾತ. ಆಯ್ತು.